ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ಶೇಂಗಾ ಬೆಲ್ಲ ಹಾಕಿ ಇವತ್ತು ಶೇಂಗಾದ ಹೋಳಿಗೆ ಮಾಡಿದ್ದೇನೆ. ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿಲ್ಲ ಫ್ರೆಂಡ್ಸ್, ಗೋಧಿ ಹಿಟ್ಟು ಹಾಕಿನೇ ಮಾಡಿರೋದು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾವು ಎಲ್ಲಿಗಾದರೂ ಟೂರಿಗೆ ಹೋಗ್ತೀವಿ ಅಂತಂದರೆ ಈ ಥರ ನಾವು ಮಾಡಿ ತೊಗೊಂಡು ಹೋಗ್ಬೋದು. ತುಂಬ ದಿನ ಇಟ್ಟರು ಹಾಳಾಗಲ್ಲ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾವೊಂದಿಷ್ಟು ಶೇಂಗಾ ತೊಗೊಂಡಿದ್ದೀನಿ, ಹಸಿ ಶೇಂಗಾದ ಹೋಳಿಗೆ ಮಾಡಲಿಕ್ಕೆ. ಈಗ ಇದನ್ನು ಹುರಿನೂ ಬನ್ನಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಂಗಿ ಇಟ್ಟಿದ್ದೀನಿ. ಇದು ಕಡಾವಂಗಿ ಕಾದಿದೆ ಆಲ್ರೆಡಿ. ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಶೇಂಗಾ ನಾವು ಹುರ್ಕೋಬೇಕಾಗತ್ತೆ. ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಸ್ಲೋ ಉರಿಯಲ್ಲಿ ಹುರಿಬೇಕಾಗತ್ತೆ ನಾವು, ಅಂದರೆ ಸಿಪ್ಪೆ ಚೆನ್ನಾಗಿ ಬಿಡ್ತದೆ. ಈ ಥರ ಕೈ ಬಿಡಲಾರ್ದಾಗೆ ನಾವು ಶೇಂಗಾ ಕೆರಟಬಾರ್ದು, ಅಲ್ಲಿವರೆಗೆ ಹುರ್ಕೋಬೇಕು. ಸಿಪ್ಪೆ ಬಿಡ್ತಾರ ಚೆನ್ನಾಗಿ ಹುರಿಬೇಕಾಗುತ್ತೆ. ಇದನ್ನು ಹುರ್ಕೋತೇನೆ ಈಗ. ನೋಡಿ, ಇಲ್ಲಿ ಚಟ್ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಈಗ ಈ ಥರ ನಾವು ಕೈ ಬಿಡಲಾರ್ದಾಗೆ ತಿರುಗಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಶೇಂಗಾ ಕೆರಟು ಬಿಡ್ತವೆ. ಇನ್ನೊಂದು ಸ್ವಲ್ಪ ಹುರಿಲಿ ಚೆನ್ನಾಗಿ. ಇದು ನೋಡಿ ಹೇಗೆ ಸೌಂಡ್ ಬರ್ತಾ ಇದ್ದಾವಲ್ಲ. ನೋಡಿ ಫ್ರೆಂಡ್ಸ, ಈಗ ಇಲ್ಲಿ ಹುರಿದಿದ್ದಾವಲ್ಲ, ನಾನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತೇನೆ. ಇದು ಎಲ್ಲ ಆರಬೇಕು. ಇದಕ್ಕೆ ಹಾಕೋತೇನೆ. ಈಗ ಆರಿದ ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡು ತೋರಿಸ್ತೇನೆ ನಿಮಗೆ. ನೋಡಿ, ಶೇಂಗಾದ್ದು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನಿಲ್ಲಿ ಶೇಂಗಾನ ಹಾಕೋತೇನೆ. ಇಷ್ಟಿಟ್ಟೆ ಹಾಕ್ಕೊಂಡು ಈಗ ಇದನ್ನು ರುಬ್ತೇನೆ ತರಿಯಾಗಿ, ನೈಸಾಗಿ ಅಥವಾ ತರಿಯಾಗಿ ರುಬ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಒಂದು ಪ್ಲೇಟ್ ತಟ್ಟೆ ಇಟ್ಟಿದ್ದೇನೆ ದೊಡ್ಡದು. ಅದಕ್ಕೆ ನಾನೀಗ ರುಬ್ಬಿರುವಂಥ ಮಿಶ್ರಣನ ಹಾಕ್ತೇನೆ. ಶೇಂಗಾ ಮಿಶ್ರಣ ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ನೋಡಿ, ಈಗ ಮತ್ತೆ ಶೇಂಗಾ ಹಾಕಿ ಉಳಿದಿರುವಂಥ ಶೇಂಗಾ ಎಲ್ಲ ರುಬ್ಬಿ ತೋರಿಸ್ತೇನೆ. ನೋಡಿ, ನಾನೀಗ ಶೇಂಗಾ ಈ ಥರ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೂ ಕೂಡ ಮತ್ತೆ ಸ್ವಲ್ಪ ಶೇಂಗಾನೇ ಹಾಕೋತೇನೆ, ಮಿಕ್ಸಿ ಮಾಡಿ ಇಟ್ಟಿರೋವಂಥದ್ದು. ನೋಡಿ, ಇದಕ್ಕೀಗ ಸ್ವಲ್ಪ ಬೆಲ್ಲ ಹಾಕೋತೇನೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಪುಡಿ ಮಾಡಿ ಇಟ್ಟಿರೋವಂಥ ಬೆಲ್ಲನ ಕೂಡ ಇದಕ್ಕೆ ಹಾಕೋತೇನೆ. ಹಾಕಿ ಮಿಕ್ಸಿಗೆ ಹಾಕ್ತೀನಿ. ನಾನು ಇದೇ ಥರ ಈಗೆಲ್ಲವನ್ನು ಇದೇ ಥರ ಮಿಕ್ಸಿ ಮಾಡ್ತೇನೆ. ನೋಡಿ, ಇಲ್ಲಿ ಬೆಲ್ಲ ಮತ್ತು ಶೇಂಗಾ ಯಾವ ಥರ ಮಿಕ್ಸ್ ಆಗಿದೆಯಲ್ಲ, ಈಗ ಎಲ್ಲವನ್ನು ಇದೇ ಥರ ನಾನೀಗ ಹಾಕಿ ಇಟ್ಕೋತೀನಿ. ನೋಡಿ, ಎಲ್ಲಿ ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈಗ ಇದೇ ಥರ ಮಾಡಿ ಇಟ್ಕೊಂಡ್ಬಿಡ್ತೇನೆ. ನೋಡಿ, ಬೆಲ್ಲ ಶೇಂಗಾ ಮಿಕ್ಸಿಗೆ ಹಾಕಿದ ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನಾನೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ನಾವೀಗ ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಏಲಕ್ಕಿ ಪೌಡರನ್ನು ಹೊಂದ್ಕೊಳ್ಳೋ ಥರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಒಬ್ಬೊಬ್ಬರು ಮಿಕ್ಸಿಗೆ ಹಾಕಲ್ಲ ಫ್ರೆಂಡ್ಸ, ನಾನು ಮಿಕ್ಸಿಗೆ ಹಾಕ್ತೇನೆ. ಇಲ್ಲಾಂದರೆ ಹಾಗೆ ಸಣ್ಣಗೆ ಜಜ್ಜಿ ಕುಡಿಸ್ತಾರೆ. ಅದಂದರೆ ಸ್ವಲ್ಪ ಕಾಳು ಉಳಿತದೆ ಅಂಥೇಳಿ ನಾನು ಈ ಥರ ಮಾಡ್ಕೋತೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಇಡ್ತೇನೆ. ನೋಡಿ, ಈಗ ಫ್ರೆಂಡ್ಸ ಎಲ್ಲ ಈಗ ಮಿಕ್ಸ್ ಮಾಡಿ ಈ ಥರ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ನಾನು ಹಾಗೆ ಇಡ್ತೇನೆ. ಈಗ ಹಿಟ್ಟು ರೆಡಿ ಮಾಡ್ಕೋತೀನಿ. ಇದು ಹೀಗೆ ಇರಲಿ, ಹಿಟ್ಟು ರೆಡಿ ಮಾಡ್ತೀನಿ. ನೋಡಿ, ಶೇಂಗಾದ ಹೋಳಿಗೆಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೇನೆ. ಇದೇನು ಮೈದಾ ಹಿಟ್ಟಾಗಲಿ ಯಾವುದೂ ಯೂಸ್ ಮಾಡಿಲ್ಲ. ಮತ್ತು ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ. ಈಗ ಇದನ್ನೊಂದು ಸತಿ ಚೆನ್ನಾಗಿ ಈ ಥರ ನಾವು ಉಪ್ಪದು ಮಿಕ್ಸ್ ಮಾಡಿ, ಈಗ ಇದು ಬರೀ ಗೋಧಿ ಹಿಟ್ಟು, ಮೈದಾ ಹಿಟ್ಟಲ್ಲ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಈ ಥರ ಕಲಿಸ್ಕೊತೀನಿ. ಗಟ್ಟಿ ಕಲಿಸ್ಕೋಬೇಕು, ಮೆದು ಕಲಿಸ್ಬರ್ಲಿಕ್ಕೆ ಹೋಗಬೇಡಿ. ಮೀಡಿಯಮ್ ಸೈಜು ಕಲಿಸ್ಕೋಬೇಕು. ನಾನು ಕಲಿಸ್ತೇನೆ ಈಗೆಲ್ಲ. ನೋಡಿ, ಈ ಥರ ನಾನೀಗ ಗಟ್ಟಿಯಾಗಿ ಕಲಿಸಿಟ್ಟಿದ್ದೀನಿ. ಅಂದರೆ ತುಂಬ ಗಟ್ಟಿ ಬೇಡ, ತುಂಬ ಮೆದುನು ಬೇಡ, ಆ ಥರ ಕಲಿಸಿಟ್ಟಿದ್ದೀನಿ. ಒಂದು 10 ನಿಮಿಷ ಇದು ಹಿಟ್ಟು ನೆನೆಯಲಿ. ನೋಡಿ, ಇಲ್ಲಿ ಹೂರ್ಣ ಇದೆ. ಇಲ್ಲಿ ಹಿಟ್ಟನ್ನು ನಾನು ಆವಾಗಲೇ ರೆಡಿ ಮಾಡಿ ಇಟ್ಟನಲ್ಲ ಫ್ರೆಂಡ್ಸ. ಈಗ ಇದನ್ನು ಕೂಡ ಸ್ವಲ್ಪ ಮೆದ್ಕೋತೇನೆ.
ನೋಡಿ ಇಲ್ಲಿ ಎರಡು ಇದೆ ಒಟ್ಟಿಗೆ. ಇಲ್ಲಿ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಹಿಟ್ಟು ತಗೋತಾ ಇದ್ದೀನಿ. ಇಷ್ಟು ಹಿಟ್ಟು ಸಾಕು ನೋಡಿ, ಸ್ವಲ್ಪ ಇದ್ದರೆ ಸಾಕು, ಜಾಸ್ತಿ ಏನು ಬೇಡ ಫ್ರೆಂಡ್ಸ್. ನಮಗೆ ತುಂಬ ತೊಗೊಂಡ್ರೆ ಏನಾಗುತ್ತೆ, ಹಿಟ್ಟು ಜಾಸ್ತಿ ಆದರೆ ಹೋಳಿಗೆ ಟೇಸ್ಟ್ ಬರಲ್ಲ. ಹೂರಣ ನೋಡಿ ಈ ಥರ ಮಾಡಿ ಇದರೊಳಗಡೆ ಇಟ್ಕೋಬೇಕು. ನಿಮಗೆ ಜಾಸ್ತಿ ಬೇಕಂದರೆ ಹಾಕೋಬೋದು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ತೇನೆ. ಇಷ್ಟು ನೋಡಿ ಈ ಥರ ಮಾಡ್ತೇನೆ. ಇದೇ ಥರ ನಾನು ಮಾಡಿ ಈಗ ಎಲ್ಲವನ್ನು ಇಟ್ಕೋತೇನೆ ಫ್ರೆಂಡ್ಸ್. ಇದೇ ಥರ ಎಲ್ಲ ಮಾಡಿ ಈಗ ನಾನು ಇಟ್ಕೊಂಡು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸಡನ್ಲಿ ಎಲ್ಲ ಒಮ್ಮೆ ಲಟ್ಟಿಸ್ಲಿಕ್ಕಾಗುತ್ತೆ ಅಂಥೇಳಿ ಈ ಥರನೇ ಮಾಡ್ತೇನೆ ನನಗೆ. ನೋಡಿ ಇಲ್ಲಿ ನಾನು ಈ ಥರ ಮಾಡಿ ಈಗ ಉಂಡೆ ಮಾಡಿ ಇಟ್ಟಿದ್ದೀನಿ ನೋಡಿ. ಇದರೊಳಗಡೆ ಎಲ್ಲ ಹಾಕಿ ತುಂಬಿ ಇದಕ್ಕೆ ಗೋಧಿ ಹಿಟ್ಟನ್ನೇ ಹಚ್ತಾ ಇದ್ದೀನಿ. ನಾನೇನಿಲ್ಲಿ ಮೈದಾ ಹಿಟ್ಟಾಗಲಿ ಯಾವುದೂ ಅಲ್ಲ, ಅಕ್ಕಿ ಹಿಟ್ಟನೂ ಅಲ್ಲ, ಗೋಧಿ ಹಿಟ್ಟನೇ ಫ್ರೆಂಡ್ಸ್. ಇದೀಗ ನೋಡಿ ಈ ಥರ ನಾವು ಒಂದೊಂದಾಗಿ ಈ ಥರ ಲಟ್ಟಿಸ್ತಾ ಹೋಗ್ಬೇಕೀಗ. ನೋಡಿ ಈ ಥರ ನಮಗೆ ಎಷ್ಟು ತೆಳಗೆ ಬೇಕು ನೋಡಿ ಅಷ್ಟು ತೆಳಗೆ, ಇಷ್ಟು ಸಾಕು. ಶೇಂಗಾ ಹೋಳಿಗೆ ಇಷ್ಟ ಇರುತ್ತೆ, ಇಷ್ಟು ಸಾಕು, ನಮಗೆ ಚೆನ್ನಾಗಿ ಬರುತ್ತೆ ಅದು. ಈಗ ಇದನ್ನು ನಾನು ಬೇಯಿಸಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಫ್ರೆಂಡ್ಸ. ನೋಡಿ ಇಲ್ಲಿ ಲಟ್ಟಿಸಿಟ್ಟಿದ್ನೆಲ್ಲ ಫ್ರೆಂಡ್ಸ. ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ, ನಾನು ಇಲ್ಲಿ ಹಾಕಿದ್ದೇನೆ. ಇದು ಸ್ವಲ್ಪ ಸ್ಲೋ ಉರಿಯಲ್ಲಿ ನಮಗೆ ಮೊದಲಿಗೆ ಬೇಯಿಸ್ಕೋಬೇಕಾಗತ್ತೆ. ಈ ಥರ ತಿರುಗುತ್ತೆ ನೋಡಿ ಎಷ್ಟು ಚೆನ್ನಾಗಿ. ನಾನು ಇಲ್ಲಿ ಮಾಡಿಟ್ಟಿದ್ದೇನೆ ನಿಮಗೆ. ಈ ಥರ ಎಲ್ಲ ನಾನು ಈಗ ಮಾಡಿಟ್ಕೊಂಡಿದ್ದೇನೆ. ಅದೇ ಥರ ಈಗ ಇಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ. ಈ ಥರ ನಾವು ಬೇಯಿಸ್ಕೋಬೇಕು. ಇದೇನು ಬೆಲ್ಲ ಇರುತ್ತೆ, ನೋಡಿಕೊಂಡು ಬೇಯಿಸ್ಕೊಳ್ಳಿ, ಯಾಕಂದರೆ ಕೈ ಹಾಕುವಾಗ ಸುಡ್ತಿರುತ್ತೆ. ಈಗ ನಾನು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆಯಲ್ಲ, ಮಸ್ತ್ ಆಗುತ್ತೆ. ಶೇಂಗಾದ ಹೋಳಿಗೆ ಅಂತೂ ಸೂಪರಾಗಿ ಬರ್ತವೆ ಫ್ರೆಂಡ್ಸ್. ಎಷ್ಟು ದಿನ ಇಟ್ಟರು ನೀವು 2 ವಾರ ಅಥವಾ 3 ವಾರ ಇಡಿ, ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟಿ ಇರ್ತವೆ. ಹಾಳಾಗುವಂಥ ಚಾನ್ಸೇ ಇಲ್ಲ. ಇದು ಎಷ್ಟು 1 ತಿಂಗಳು ಇಟ್ಟರು ಹಾಳಾಗಲ್ಲ. ಇದು ಪ್ಯೂರ್ ಶೇಂಗಾದ ಹೋಳಿಗೆ. ಇದರಲ್ಲಿ ಏನೂ ನಾನು ಮಿಕ್ಸ್ ಮಾಡಿಲ್ಲ. ಕೊಬ್ಬರಿ ಮತ್ತು ಬಿಳಿ ಎಳ್ಳು ಎಲ್ಲ ಹಾಕ್ತಾರೆ ಫ್ರೆಂಡ್ಸ. ಇವತ್ತು ನಾನು ಏನೂ ಹಾಕಿಲ್ಲ. ನಿಮಗೆ ಬೇಕಾದರೆ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಎರಡೂ ಸೈಡು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನಾನು ಇಲ್ಲಿ ತುಂಬ ಬೆಳ್ಳಗೆ ಕಾಣಬೇಕಾದ್ರೆ ನೀವು ಮೈದಾ ಹಿಟ್ಟು ಹಾಕೋಬೇಕಾಗತ್ತೆ. ನಾವು ಇದೇನು ಗೋಧಿ ಹಿಟ್ಟು ಕಲಸಿವಲ್ಲ, ನಾನಿಲ್ಲಿ ಗೋಧಿ ಹಿಟ್ಟು ಕಲಸಿರೋ ಜಾಗದಲ್ಲಿ ಮೈದಾ ಹಿಟ್ಟನ್ನು ನೀವು ಹಾಕೋಬೋದು. ಈಗ ನಾನು ಹೋಳಿಗೆ ರೆಡಿಯಾಗಿದೆ, ಶೇಂಗಾದ ಹೋಳಿಗೆ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ, ಶೇಂಗಾದ ಹೋಳಿಗೆ ಮಸ್ತಾಗಿದೆ ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿರುವಂಥ ಶೇಂಗಾದ ಹೋಳಿಗೆ ಸೂಪರಾಗಿದ್ದಾವೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಣ್ತಿರ್ಬೋದಲ್ಲ ಹೋಳಿಗೆ ತುಂಬ ಚೆನ್ನಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ.